ಬಾಗುರು 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 ಬಡೆ ಬಾಗುರು 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 ಯಾರು ಗುರು ಬೆಳಗ್ಗೆನೆ ಒಳ್ಳೆ ನಿದ್ದೆ ಹಾಳು ಮಾಡ್ಕೊಂಡು ಹಲೋ ಮಗ ಇನ್ನು ಮಲ್ಗೆ ಇದೆಯೇನೋ ಇನ್ಮೇಲೆ ಮಲ್ಗಂಗಿಲ್ಲ. ಅಂಥದ್ದೇನಾಯ್ತು? ಗ್ರೂಪಲ್ಲಿ ಮೆಸೇಜ್ ನೋಡ್ಲಿಲ್ವಾ? ಕಾಲೇಜ್ ಸ್ಟಾರ್ಟ್ ಅಂತೆ. 8 ತಿಂಗಳಿಂದ ಮನೇಲೆ ಮಲ್ಗಿ ಸಾಕಾಗಿತ್ತು. ಎಲ್ಲೂ ಹೋಗಿರಲಿಲ್ಲ, ಯಾವ ಫ್ರೆಂಡ್ಸ್ನೂ ಮೀಟ್ ಮಾಡಿರ್ಲಿಲ್ಲ. ನಿನ್ಗೆ ಹೊರಗೋಗಿಲ್ಲ ಅನ್ನೋ ಚಿಂತೆ, ನನ್ ಚಿಂತೆನೆ ಬೇರೆ ಗೊತ್ತಾ? ಗೊತ್ತಾಯ್ತು ಬಿಡು ಮಗ, ನೀನ್ ಡವ್ ಮುಖ ನೋಡಿಲ್ಲ ಅಂತ ತಾನೇ? ಊನಪ್ಪ, ಅವ್ರ ಮನೆ ಬೇರೆ ದೂರ, ಅವ್ರ ಮನೇಲೋ ಹೊರಗೆ ಹೋಗಕ್ ಬಿಡಲ್ಲ. ಅವಳಿಗೆ ಕಾಲ್ ಮಾಡಕ್ಕಿಂತ ಮುಂಚೆ ನಿನಗೆ ಕಾಲ್ ಮಾಡಿದೀನಿ ಗೊತ್ತಾ? ಸರಿ ಆಯ್ತಪ್ಪ, ನನ್ ಕಾಲ್ ಕಟ್ ಮಾಡಿ ನೀನ್ ಡವ್ ಕಾಲ್ ಮಾಡು. ಹ್ಞೂ ಸರಿ. ಹಲೋ ಹಲೋ, ಎಲ್ರಿಗೂ ಕಾಲೇಜ್ ಹತ್ರ ಬನ್ನಿ ಅಂತ ಫೋನ್ ಮಾಡಿ ಹೇಳಿದೀನಿ, ನೀನು ಬಂದ್ಬಿಡು. ನನ್ಗಂತೂ ಕಾಲೇಜ್ ಗ್ರೂಪಲ್ಲಿ ಮೆಸೇಜ್ ನೋಡಿ ತುಂಬಾ ಖುಷಿ ಆಯ್ತು. ಸದ್ಯ ಹೆಂಗೋ ಕಾಲೇಜ್ ಸ್ಟಾರ್ಟ್ ಆಯ್ತಲ್ಲ ಬಿಡು. ಹೆಂಗೂ ಮನೇಲಿ ಮಲ್ಗಿ ದಪ್ಪ ಆಗ್ಬಿಟ್ಟಿದ್ದೆ, ಸಣ್ಣ ಆಗೋಣ ಅಂತ ಜಾಗಿಂಗ್ ಬಂದಿದ್ದೀನಿ. ಹೆಂಗೋ ನೆಪ ಸಿಕ್ಕಿದೆ, ಮನೆಯಲ್ಲಿ ಏನಾದ್ರೂ ಒಂದ್ ಹೇಳಿ ಕಾಲೇಜ್ ಹತ್ರ ಬಾ, ಅಲ್ಲೇ ಸಿಗೋಣ. ಹಾ ಸರಿ ಆಯ್ತು. ಹಾ ಸರಿ. ಅಲ್ರೋ ಮಗ, 2 ದಿನ ಆಯ್ತು ಹಂಗೆ ಕುತ್ಕೊಂಡು. ಹ್ಞೂ ಮಗ, ನಮ್ ಕಾಲೇಜ್ ಬ್ಯೂಟಿಫುಲ್ ಹುಡುಗಿರು ನೋಡಿ ರೇಗ್ಸಿ ತುಂಬಾ ದಿನ ಆಗೋಯ್ತು. ಅವ್ರನ್ನ ರೇಗಿಸಿ ಅವ್ರ ಅಪ್ಪ ಅಮ್ಮನ ಹತ್ರ ಉಗಿಸ್ಕೊಂಡು. ನಿಮ್ಗಳ ಬುದ್ಧಿ ಬಿಟ್ಟಿಲ್ವೇನ್ರೋ? ಅದ್ ಯಾವಾಗ ಬುದ್ಧಿ ಕಲಿತೀರೋ ಏನೋ. ಅಮ್ಮಣ್ಣಿ, ನೀನ್ ಮಹೇಶನ್ ಜೊತೆ ಕಮಿಟ್ ಆದಂಗೆ ನಾವು ಯಾರ ಜೊತೆ ಕಮಿಟ್ ಆಗೋದು ಬೇಡವಾ? ಬ್ಯಾಚುಲರ್ ಲೈಫ್ ಹೆಂಗೆ ಎಂಜಾಯ್ ಮಾಡ್ಬೇಕು ಹಂಗೆ ಮಾಡ್ತಾ ಇದ್ದೀವಿ. ಚೇತನ್ ಎಲ್ರೋ ಕಾಲ್ ಮಾಡಿದ್ರೆ ರಿಸೀವ್ ಮಾಡ್ತಾ ಇಲ್ಲ. ಸಿದ್ದು ಹೇಳ್ತಿದ್ದ, ಅವನೇನೋ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾನಂತೆ, ಕಾಲೇಜಿಗೆ ಬರಲ್ಲ, ದುಡಿಬೇಕು ಅಂತಿದ್ದ. ಅವ್ನು ಆನ್ಲೈನ್ ಕ್ಲಾಸ್ಗೂ ಬಂದಿರಲಿಲ್ಲ. ಕಾಲೇಜ್ ಅವರು ದುಡ್ಡು ಕೊಟ್ಟಿಸ್ಕೊಂಡಂಗೆ ಆನ್ಲೈನ್ ಕ್ಲಾಸ್ ಮಾಡಿದ್ರೆ ಎಲ್ಲ ಬರ್ತಿದ್ರಪ್ಪ. ಈ ಜನ ದುಡ್ಡು ಕೊಟ್ಟು ಥಿಯೇಟರ್ ಸಿನಿಮಾ ನೋಡಕ್ಕೆ ಹೋಗಲ್ಲ, ಇನ್ನು ಆನ್ಲೈನ್ ಕ್ಲಾಸಿಗೆ ಬರ್ತಾರಾ? ಏನೇ ಆದ್ರೂ ಈ ಕಾಲೇಜವರು ಸ್ಟೂಡೆಂಟ್ಸ್ಗೆ ಫೀಸ್ ಅಂತ ಇಷ್ಟೊಂದು ಫೋರ್ಸ್ ಮಾಡಬಾರ್ದಿತ್ತಲ್ವಾ? ಸೌಮ್ಯ ಇಲ್ಲಿ ಅಯ್ಯೋ, ಅವ್ರ ಮಾವನ್ ಮಗನ್ ಜೊತೆ ಮದ್ವೆ ಆಯ್ತಂತೆ, ಅವಳಿನ್ ಕಾಲೇಜಿಗೆ ಬರಲ್ಲ. ಈ ಲಾಕ್ಡೌನ್ ಟೈಮಲ್ಲಿ ಅದೆಷ್ಟು ಜನ ಹುಡುಗಿ ಲೈಫ್ನ ಹಾಳು ಮಾಡಿದ್ರು ಗೊತ್ತಾ? ಚೇತನಿಗೆ ಕಾಲ್ ಮಾಡಿ ಅವ್ನು ಎಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ತಿಳ್ಕೊ. ಮೊದಲು ಮಾಸ್ಕ್ ಹಾಕೊಳ್ರಪ್ಪ, ಪೊಲೀಸ್ ಕೆಲ್ಸಿಗೆ ಹಾಕೊಂಡ್ರೆ ಯಾವನ್ ಫೈನ್ ಕಟ್ತಾನೆ? ಹೌದು, ಹಾಕೊಳ್ರಪ್ಪ. ಏನ್ರಪ್ಪ ಅಪರೂಪ ಕುಡಿಕೊಂಬಂದ್ಬಿಟ್ಟಿದ್ದೀರಾ? ಕಾಲೇಜ್ ಓಪನ್ ಆದ್ರೂ ಬರ್ತಿಲ್ಲ ಯಾಕೆ? ಯಾಕೋ, ಏನಾಯ್ತು? ಕರೋನಾ ಬಂದು ಎಲ್ಲರೂ ಲೈಫ್ ಹಾಳು ಮಾಡ್ಬಿಟ್ಟಿದೆ. ಏಯ್, ಅರ್ಥ ಆಗತ್ತಾರ ಹೇಳೋ. ಲಾಕ್ಡೌನ್ ಓಪನ್ ಆದಮೇಲೆ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಅದಕ್ಕೆ ಕೆಲಸ ಸೇರ್ಕೊಂಡು ಅಷ್ಟರಲ್ಲಿ ಅಪ್ಪನ ಹೆಲ್ತ್ ಹಾಳಾಯಿತು. ಅವ್ರ ಟ್ರೀಟ್ಮೆಂಟ್ಗಂತ ಓನರ್ ಹತ್ರ ಸಾಲ ಮಾಡಿದೆ. ಈಗ ಆ ಸಾಲ ತೀರಿಸ್ಬೇಕು. ನಾನು ಕಾಲೇಜಿಗೆ ಬಂದರೆ ಯಾರು ಆ ಸಾಲ ತೀರಿಸ್ತಾರೆ? ಹೇಗೋ ತೀರ್ಸಿದ್ರಾಗುತ್ತೆ. ನೀನು ಬಂದಿಲ್ಲ ಅಂದರೆ ನನಗೆ ನೋಟ್ಸ್ ಯಾರು ಮಗ ಕೊಡ್ತಾರೆ? ಅದೆಲ್ಲ ಬಿಡು, ನೀನು ಕಾಲೇಜಿಗೆ ಬಾ ಅಷ್ಟೇ. ನನ್ನ ನಂಬಿ ಸಾಲ ಕೊಟ್ಟಿದ್ದಾರೆ, ಆ ಸಾಲ ತೀರಿಸ್ಬೇಕು. ಆ ನಂಬಿಕೆನ ಹಾಳು ಮಾಡ್ಕೊಳ್ಳೋಕ್ಕೆ ನನಗೆ ಇಷ್ಟ ಇಲ್ಲ. ಕೆಲಸ ಮಾಡೋಣ, ಹೆಂಗೋ ವೀಕೆಂಡ್ ಪಾರ್ಟಿ ಮಾಡ್ತಿದ್ವಲ್ಲ, ಆ ಪಾರ್ಟಿ ಕ್ಯಾನ್ಸಲ್ ಮಾಡಿ ಸಾಲ ತೀರ್ಸೋಣ. ಹೇಗೂ ಮನೇಲಿ ಪಾಕೆಟ್ ಮನಿ ಇಸ್ಕೊತಿದ್ವಲ್ಲ, ಇವಾಗ ಸ್ವಲ್ಪ ಜಾಸ್ತಿ ಇಸ್ಕೊಳ್ಳೋಣ ಅಷ್ಟೇ. ಆಯ್ತಲ್ಲಪ್ಪ, ಇವಾಗ ಕಾಲೇಜಿಗೆ ಬಾ. ಓನರ್ ಹೆಂಗೆ ಒಪ್ಕೋತಾರೆ?
ಒಪ್ಕೋತಾರಪ್ಪ ಒಪ್ಕೋತಾರೆ ನೀನ್ ತಲೆ ಕೆಡ್ಸ್ಕೋಬೇಡ. ಓದೋ ವಯಸ್ಸಲ್ಲಿ ಓದ್ಬೇಕಪ್ಪ, ಅದರಿಂದನೇ ಜೀವನ ನಡೆಯೋದು. ನಿಮ್ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡೆ, ನಂಗೆ ನಿಂಗೆ ಅಮೌಂಟ್ ಬೇಡ, ಸದ್ಯಕ್ಕೆ ನೀನು ಓದ್ ಮುಗಿಸ್ಕೋ. ಅಣ್ಣ ನಿಮ್ಮ ದುಡ್ಡು ಏನ್ ದುಡ್ಡಿದ್ರೆ ಏನ್ ಬಂತು, ನನ್ನ ಮಗನೇ ಬದುಕಲಿಲ್ಲ. ಸರ್ ಏನು ಹೇಳ್ತಾ ಇದ್ದೀರಾ? 6 ತಿಂಗಳಾಗ್ಬಿಡ್ತಪ್ಪ, ಕೊರೋನಾ ನನ್ನ ಮಗನ್ನ ಬಲಿ ತಗೊಂಡ್ಬಿಡ್ತು. ಎಲ್ಲ ಬೀದಿ ಆಟ ಬಿಡಿ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಸರ್. ಆದ್ರೆ ಮರಿಬೇಡಿ, ಗೌರ್ಮೆಂಟ್ ಮಾಡಿರೋ ರೂಲ್ಸ್ನ ಫಾಲೋ ಮಾಡಿ. ಥ್ಯಾಂಕ್ಸ್ ಅಣ್ಣ, ನಿಮ್ಮ ಉಪಕಾರ ಯಾವತ್ತೂ ಮರೆಯಲ್ಲ. ಸರ್ ನಮ್ಮ ಹುಡುಗ್ರೇನೋ ಕಾಲೇಜ್ ಹೊರಟ್ರು, ಆದ್ರೆ ನಿಮ್ಮ ಮಕ್ಕಳು ಮನುಷ್ಯ ದುಡ್ಡನ್ನ ಯಾವ ಬೇಕಾದ್ರೂ ದುಡಿಬಹುದು, ಆದ್ರೆ ವಿದ್ಯೆನ ಕಲಿಯೋ ವಯಸ್ಸಲ್ಲೇ ಮಾತ್ರ ಕಲಿಬೇಕು. ಕೊರೋನಾ ಬಂದು ಜನರ ಜೀವನ ಹಾಳು ಮಾಡಿದೆ, ಹಾಗಂತ ನಾವು ನಮ್ಮ ಮಕ್ಕಳ ಜೀವನ ಹಾಳು ಮಾಡೋಕ್ಕಾಗತ್ತಾ? ಏನೇ ಕಷ್ಟ ಇದ್ರು ನಮ್ಮ ಮಕ್ಕಳನ್ನ ಓದೋಕೆ ಕಳ್ಸೋಣ. ಗೌರ್ಮೆಂಟ್ ಮಾಡಿರೋ ರೂಲ್ಸ್ನ ಫಾಲೋ ಮಾಡಿ ಮಕ್ಕಳ ಭವಿಷ್ಯಕ್ಕೆ ಎಲ್ಲ ಕೈ ಜೋಡಿಸೋಣ. ನಮಸ್ಕಾರ.